ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಬುಧವಾರ, ಆದರೆ ಇದು ನಾನು ನೆನ್ನೆ ಮಾಡಿದ ವಿಡಿಯೋ ಟ್ಯೂಸ್ಡೇ ಅಂದರೆ ಮಂಗಳವಾರ. ಆದರೆ ಇವತ್ತು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬೆಳಗ್ಗೆ 5:15 ಎದ್ದೆ. ಇನ್ನು ಫ್ರೆಶ್ ಅಪ್ ಎಲ್ಲ ಆಗೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಬ್ರೋಕ್ಲಿ ಪನ್ನೀರ್ ಪರಾಟ ಅಂತ ಬ್ರೋಕ್ಲಿ ಪನ್ನೀರ್ ಎರಡೂ ತರಿಸ್ಕೊಂಡೆ. ಬಿಡಿಸುವಾಗ ಗೊತ್ತಾಯಿತು ನಾನು ಒಂದೇ ಒಂದು ತರಿಸ್ಕೊಂಡಿದ್ದೀನಿ, ಸಾಕಾಗಲ್ಲ ಅಂತ. ಇನ್ನು ಚಪಾತಿ ಹಿಟ್ಟು ನೆನ್ನೆನೇ ಕಲಸಿಟ್ಟಿದ್ದೆ. ಇನ್ನೊಂದು ಬ್ರೋಕ್ಲಿ ಆರ್ಡ್ರ್ ಮಾಡಿಬಿಟ್ಟು ನಾನು ಕೆಳಗೆ ಬಂದೆ ಬಾಗಿಲು ತೊಳೆಯೋಣ ಅಂತ. ಇನ್ನು ಹಂಗೆ ಒಟ್ಟಿಗೆ ಇಸ್ಕೊಂಡು ಹೋಗೋಷ್ಟರಲ್ಲಿ ಬಾಗಿಲು ತೊಳೆದಾಗುತ್ತೆ ಅಂತ. ಮೊದಲು ನಾನು ಇಲ್ಲಿ ಲೈಟೆಲ್ಲ ಹಾಕ್ಕೊಂಡು, ನಮ್ಮತ್ತೆ ಆಚೆ ಹೋಗಿರ್ತಾರೆ ಯೋಗ ಕ್ಲಾಸ್ಗೆ ಬೀಗ ಹಾಕ್ಕೊಂಡು. ಇನ್ನು ನನ್ನ ಹತ್ರ ಒಂದು ಕೀ ಇರುತ್ತೆ. ನಾನು ಬಂದು ಬೀಗ ತೆಗೆದು ಬಾಗಿಲಿಗೆಲ್ಲ ತೊಳೆದು ರಂಗೋಲಿ ಬಿಟ್ಟೆ. ಅಷ್ಟರಲ್ಲಿ ನಾನು ಆರ್ಡ್ರ್ ಮಾಡಿದ ಬ್ರೋಕ್ಲಿನೂ ಬಂತು. ಫಸ್ಟ್ ಮಾಡಿದ್ಕಿನ್ನ ಇವಾಗೇ ಚೆನ್ನಾಗಿರೋದು ಕೊಟ್ಟಿದ್ರು. ಮೊದಲು ಸ್ವಲ್ಪ ಹಣ್ಣು ಥರ ಆಗಿಬಿಟ್ಟಿತ್ತು. ಆದರೂ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಬ್ರೋಕ್ಲಿ ಜೊತೆ ಡೆಲಿವರಿ ಚಾರ್ಜಸ್ ಬರಬಾರ್ದು ಅಂತ ಒಂದು ರೈಸ್ ಪೇಪರ್ ಆರ್ಡ್ರ್ ಮಾಡಿದ್ದೆ, ಅದನ್ನು ಬಂದಿತ್ತು. ಇನ್ನು ಇಡ್ಲಿ ಪಾತ್ರೆ ಇಟ್ಕೊಂಡೆ, ಸ್ಟೀಮ್ ಮಾಡ್ಕೊಳ್ಳೋಣ ಬ್ರೋಕ್ಲಿ ಅಂದ್ಬಿಟ್ಟು. ಅಷ್ಟರಲ್ಲಿ ಅದು ಕಾಯೋಷ್ಟರಲ್ಲಿ ಎಣ್ಣೆ ಖಾಲಿಯಾಗಿತ್ತು. ಅದನ್ನು ರೀಫಿಲ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಈ ಕಡೆ ನೀರು ಕಾಯ್ದಿತ್ತು. ಇನ್ನು ಬ್ರೋಕ್ಲಿನ ಸ್ಟೀಮ್ಗೆ ಇಟ್ಕೊಂಡೆ. ಇದನ್ನು ಫಸ್ಟ್ ನಾನು ತೊಳ್ಕೊಂಡಿದ್ದೀನಿ ನೀಟಾಗಿ, ಒಂದು 2-3 ಸತಿ ತೊಳ್ಕೊಂಡೆ. ಅದಾದಮೇಲೆ ಇಲ್ಲಿ ಸ್ಟೀಮ್ಗೆ ಇಟ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಬೇಕಾಗಿತ್ತು, ಅದು ಖಾಲಿ ಆಗಿತ್ತು. ಅದಕ್ಕೆ ನಾನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು 4-5 ಮೆಣಸಿನ್ಕಾಯಿ ತೊಗೊಂಡು ಅದನ್ನ ಮುಂದೆ ತೊಟ್ಟೆಲ್ಲ ಕಟ್ ಮಾಡಿಬಿಟ್ಟು, ಯಾವಾಗಲೂ ಯೂಶ್ವಲಿ ನಾನೇ ಮಾಡ್ಕೋತೀನಿ, ಯಾವಾಗಲೂ ನಾನೇನು ಚಿಲ್ಲಿ ಫ್ಲೇಕ್ಸನ್ನು ಯಾವತ್ತೂ ತೊಗೊಳ್ಳಲ್ಲ. ಈ ಥರ ಸಣ್ಣದಾಗಿ ಉದ್ದುದ್ದು ಕಟ್ ಮಾಡಿಕೊಂಡು ಅದನ್ನ ಸಣ್ಣದಾಗಿ ಹೆಚ್ಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ. ಈ ಕಡೆ ಇದನ್ನು ಸ್ಟೀಮ್ ಆಗಿತ್ತು, ಒಂದು 5-7 ನಿಮಿಷ ಆಗಿತ್ತು ಅನ್ಕೋತೀನಿ. ಇನ್ನು ಸ್ಟೀಮ್ ಆಗಿದ್ದನ್ನು ಈ ಕಡೆ ತಣ್ಣಗಾಗಕ್ಕಿಟ್ಟೆ. ಇನ್ನು ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಪರಾಟ ಬೇಡ ಅಂತ ಹೇಳಿದರು. ಅವ್ರಿಗೆ ಗಂಜಿ ಬೇಕಾಗಿತ್ತಂತೆ. ಅವ್ರಿಗೆ ಗಂಜಿ ಮಾಡಿಟ್ರೆ ಅವ್ರು ತಿಂಡಿ ತಿನ್ನೋಷ್ಟರಲ್ಲಿ ಆರ್ಕೊಳ್ಳುತ್ತೆ ಅಂಥೇಳಿ ಈ ಕಡೆ ಗಂಜಿ ಮಾಡ್ತಾಯಿದ್ದೆ. ನನ್ನ ಮಗನೂ ಎದ್ದಿದ್ದ ಅಷ್ಟರಲ್ಲಿ. ಇವತ್ತೇನೋ ಸ್ವಲ್ಪ ಲೇಟಾಗಿ ಎದ್ದಿದ್ದಾನೆ. ಒಂದೊಂದ್ಸಲ ಎಷ್ಟು ಬೇಗ ಎದ್ಬಿಡ್ತಾನೆ ಅಂದರೆ ನಂಗೆ ಕೆಲಸನೇ ಮಾಡೋಕ್ಕೆ ಬಿಡಲ್ಲ. ಅವ್ನು ಎದ್ಬಿಡ್ತಾನೆ ಅನ್ನೋ ಭಯಕ್ಕೆ ನಾನು ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೋತೀನಿ. ಇವತ್ತು 5:30ಗೆ ಎದ್ದಿದ್ದು. ಹಂಗೆ ಇವ್ನು ಎದ್ದೋಳಷ್ಟರಲ್ಲಿ ಒಂದು 6:15 ಆಯಿತು ಅನ್ಕೋತೀನಿ. ಇನ್ನು ಅವನ್ನ ಹಂಗೆ ಕೂರಿಸ್ಕೊಂಡು ತಿಂಡಿ ಮಾಡ್ಕೋತಾ ಇದ್ದೀನಿ. ಈ ಕಡೆ ನಾನು ಬ್ರೋಕ್ಲಿನ ಫುಲ್ ಫೈನಾಗಿ ಚಾಪ್ ಮಾಡ್ಕೊಳ್ಳೋಕ್ಕೆ ಅಂಥೇಳಿ ಮಿಕ್ಸರ್ಗೆ ಹಾಕ್ಕೊಂಡೆ. ಇದು ಸ್ಟೀಮ್ ಮಾಡ್ಕೊಂಡಿದ್ದಕ್ಕೆ ಸಾಫ್ಟ್ ಆಗಿತ್ತಲ್ಲ, ನೀಟಾಗಿ ಚಾಪ್ ಆಯಿತು. ಇನ್ನು ಇದನ್ನು ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೋತೀನಿ. ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಪನ್ನೀರ್ ಹಾಕೋತೀನಿ ಇದಕ್ಕೆ. ಅದನ್ನು ತುರಿದು ಹಾಕೋತೀನಿ. ನೀಟಾಗಿ ಸಣ್ಣಗೆ ತುರಿದು ಹಾಕೋಬಿಟ್ರೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಕೈಯಲ್ಲಿ ಕಲಸೋದ್ಕಿಂತ ಒಂದೊಂದು ಕಡೆ ಸಣ್ಣ ದಪ್ಪ ಆಗಿಬಿಡುತ್ತೆ. ಅದಕ್ಕೆ ನಾನು ಇವಾಗ ತುರಿದು ಹಾಕೋಬಿಡ್ತೀನಿ. ನನ್ನ ಮಗನ ಕೂರಿಸ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಅವನು ನೋಡ್ದೆ, ಬಾಲ್ಕನಿಗೆ ಹೋಗಿ ಒಂದಷ್ಟು ಮಕ್ಳು ಆಡ್ತಾಯಿದ್ರು. ನಮ್ಮ ರೋಡಲ್ಲಿ ಜಾಸ್ತಿ ಮಕ್ಕಳಿದ್ದಾರೆ. ಅವನು ಅಮ್ಮ ನಾನು ಹೋಗ್ತೀನಿ ಬಾಯ್ ಬಾಯ್ ಅಂದ್ಬಿಟ್ಟು ಹೋಗೋಕ್ಕೆ ರೆಡಿ ಆದ. ಅದಕ್ಕೆ ಅವನಿಗೆ ಪ್ಯಾಂಟು ಚಪ್ಪಲಿ ಎಲ್ಲ ಹಾಕ್ಬಿಟ್ಟು ಹೋಗಪ್ಪ ಅಂತೇಳಿ ಗೇಟ್ ತೆಗ್ದು ಆಚೆ ಬಿಟ್ಬಿಟ್ಟು ಬಂದೆ. ಇನ್ನು ಅವನು ಆಡ್ಕೋತಾ ಇರ್ತಾನೆ ನಮ್ಮ ಅತ್ತೆ ಬರೋವರೆಗೂ. ನಾನು ಈ ಕಡೆ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬ್ರೋಕ್ಲಿ, ಪನ್ನೀರು, ಚಿಲ್ಲಿ ಫ್ಲೇಕ್ಸು, ಉಪ್ಪು, ಪೆಪ್ಪರ್ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಚಪಾತಿ ಹಿಟ್ಟು ರಾತ್ರಿನೇ ಕಲಿಸ್ತೀನಿ, ಅಂದರೆ ಕಲಸಿಟ್ಬಿಡ್ತೀನಿ. ಯಾವಾಗಲೂ ಅಷ್ಟೇ. ಯೂಶ್ವಲಿ ನಾನು ಬೆಳಗ್ಗೆ ಇಟ್ಕೊಳ್ಳೋದೇ ಇಲ್ಲ ಚಪಾತಿ ಹಿಟ್ಟು ಕಲಸೋ ಕೆಲಸನ. ಈ ಕಡೆ ನಾನು ಇದನ್ನು ಚಪಾತಿ ಎಲ್ಲ ಒತ್ಕೋತಾ ಇದ್ದೀನಿ. ಅಂದರೆ ಸುತ್ತ ತೆಳುವಾಗಿ ಮಾಡಿಕೊಂಡು ಮಧ್ಯದಲ್ಲಿ ಮಂದವಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಫಿಲ್ ಮಾಡಿಬಿಟ್ಟು ಈ ಥರ ನೀಟಾಗಿ ಮೋಮೋಸ್ ಥರ ಕ್ಲೋಸ್ ಮಾಡಿಕೊಂಡು ಇವಾಗ ಮಾತ್ರ ಡೆಲಿಕೇಟಾಗಿ ಒತ್ಕೋತಾ ಇದ್ದೀನಿ. ಅದು ಕಿತ್ತೋಗ್ಬಿಟ್ರೆ ಕಷ್ಟ. ಆಮೇಲೆ ಹೆಂಗಾಗ್ಬಿಡುತ್ತೆ ಅಂದರೆ ಈ ಕಡೆ ಚಪಾತಿ ಹಿಟ್ಟಿಗೂ ಹೋದಂಗಲ್ಲ, ಪೇಸ್ಟ್ ಅಂದರೆ ಮಿಕ್ಸ್ಗೂ ಆದಂಗಲ್ಲ ಅನ್ನಂಗೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಮಂದವಾಗಿ ಇಲ್ಲಿ ಒತ್ಕೊಂಡಿದ್ದೀನಿ. ಈ ಕಡೆ ಹಂಚು ಕಾಯಕ್ಕೆ ಇಟ್ಕೊಂಡು ಎರಡೂ ಕಡೆ ತುಪ್ಪ ಹಾಕ್ಕೊಂಡು ನಿಧಾನವಾಗಿ ಬೇಯಿಸ್ಕೋಬೇಕು. ಒಳಗಡೆ ಇರೋ ಸ್ಟಫಿಂಗು ಸ್ವಲ್ಪ ಬೆಂದಂಗೆ ಅನ್ನಿಸ್ಬೇಕು, ಅದು ಹಸಿ ವಾಸನೆ ಬರಬಾರ್ದು ಅಂತ ನಾನಿಲ್ಲಿ ನಿಧಾನಕ್ಕೆ ಬೇಯಿಸ್ಕೊಂಡೆ. ಇಷ್ಟರಲ್ಲಿ ನನ್ನ ಮಗನೂ ಬಂದು ಅವನಾಗೆ ಎದ್ದು ಬಂದ. ಇವತ್ತು ನಾನೇನು ಹೇಳ್ಸೋಕೆ ಹೋಗಲಿಲ್ಲ. ಎದ್ದು ಬಂದು ಅವ್ನ ಪಾಡ್ಗೊಂದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇರ್ತಾನೆ. ನಾನು ಏನಿದ್ರು ಒಂದು ಶರ್ಟ್ ಬಟನ್ ಹಾಕ್ಕೊಡ್ಬೇಕು, ಇಲ್ಲ ಟೈ ಕಟ್ಕೊಡ್ಬೇಕು, ಶೂ ಹಾಕ್ಕೊಡ್ಬೇಕು, ಇಷ್ಟೇ ಕೆಲಸ ಇರೋದು. ಅವನೇ ರೆಡಿ ಆಗ್ತಾನೆ, ಜಾಸ್ತಿ ಏನು ಕೆಲಸ ಇರಲ್ಲ. ಇನ್ನು ಅವ್ನ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನಾನು ಅವ್ನ ಲಂಚ್ ಪ್ಯಾಕ್ ಮಾಡೋಣ ಅಂತ ಬಂದೆ. ಈ ನನ್ನ ಸಿಸ್ಟರ್ ಇನ್ ಲಾ ಡಾಟರು ಸೇಮ್ ಸ್ಕೂಲ್ಗೆ ಹೋಗೋದು. ಅವಳು ಅತ್ತೆ ನನಗೂ ಬೇಕು ಪರಾಟ ಅಂತ ಹೇಳಿದರು. ಅದಕ್ಕೆ ಅವ್ರಿಗೂ ಒಂದು ಬಾಕ್ಸ್ ಪ್ಯಾಕ್ ಮಾಡಿದೆ. ನನ್ನ ಮಗಂದು ಒಂದೇ ಬಾಕ್ಸಲ್ಲಿ 2 ಪ್ಯಾಕ್ ಮಾಡಿ, ಇನ್ನು ಅವ್ರದ್ದು 2 ಬಾಕ್ಸ್ ಸಪ್ರೇಟ್ ಹಾಕ್ತೆ. ನಂಗೆ 2 ಪರಾಟ ಬೇಕು ಅಂತ ಹೇಳಿದರು. ಅವ್ರಿಗೆ 2 ಬಾಕ್ಸ್ ಪ್ಯಾಕ್ ಮಾಡಿ ಒಂದೇ ಲಂಚ್ ಬ್ಯಾಗಲ್ಲಿ ಹಾಕಿಟ್ಟೆ. ಇನ್ನು ಅವ್ರು ಸ್ಕೂಲಲ್ಲಿ ಬಂದು ಎತ್ಕೋತಾರೆ ಅವರೇ. ಅದಕ್ಕೆ ಪ್ಯಾಕ್ ಮಾಡಿ ನನ್ನ ಮಗ ಇನ್ನೂ ರೋಡಲ್ಲಿ ಆಡ್ತಾನೆ ಇದ್ದ. ಅವ್ರ ಹತ್ರನೇ ತಿಂಡಿ ತಿನ್ನಿಸ್ಕೊಬಿಡ್ತವನೇ ಇವತ್ತು.
ಅಂದರೆ ಅವ್ರ ಮೊಮ್ಮಗಿಗೆ ತಿನ್ನಿಸುವಾಗ ಹಂಗೆ ನನ್ನ ಮಗನಿಗೂ ತಿನ್ನಿಸ್ತಾರೆ. ಇನ್ನು ಅವ್ನು ತಿಂಡಿ ತಿಂದ್ಕೊಂಡು ಆಟ ಆಡ್ಕೊಂಡು ಬರ್ತಾನೆ. ಇನ್ನೂ ಬಂದಿಲ್ಲ ಅವನು. ನಮ್ಮ ಅತ್ತೆ ಬಂದಿದ್ದರು, ಅವನು ಆಚೆನೇ ಆಟ ಆಡ್ಕೊತಾ ಇದ್ದ. ಇನ್ನು ಆಂಟಿ ಬಂದರೆ ಜಾಸ್ತಿ ಪಾತ್ರೆ ಅಂತಾರೆ ಅಂತ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಅದಕ್ಕೆ ಒಂದೆರಡು ಪಾತ್ರೆ ತೊಳೆದಾಕ್ಬಿಟ್ಟು ಅಷ್ಟರಲ್ಲಿ ನನ್ನ ಮಗ ಬಂದ. ಇವತ್ತು ಯಾಕೋ ಜಾಸ್ತಿ ನಿದ್ದೆ ಬಂದುಬಿಡ್ತು ಅನಿಸುತ್ತೆ. ಸ್ನಾನನೂ ಮಾಡಿಸ್ಲಿಲ್ಲ ಪಾಪ, ಹಂಗೆ ಮಲ್ಕೊಂಡ. ತಿಂಡಿ ತಿನ್ನಿಸ್ದೆ ಆಚೆ ನಾನೇ ತೊಗೊಂಡೋಗಿ. ಇನ್ನು ತಿನ್ನಿಸ್ಕೊಂಬಂದೆ, ಅವ್ನು ಮಲ್ಕೊಂಡ. ನಮ್ಮತ್ತೆ ABC ಜ್ಯೂಸ್ ಮಾಡಿದರು. ಅಂದರೆ ನೆಲ್ಲಿಕಾಯಿ, ಬೀಟ್ರೂಟು, ಕ್ಯಾರೆಟ್ ಹಾಕಿ ಅವರು ದಿನ ಬಿಟ್ಟು ದಿನ ಜ್ಯೂಸ್ ಮಾಡ್ತಾರೆ. ಅವಾಗ ನನಗೂ ಕೊಡ್ತಾರೆ. ಅದನ್ನು ಹಂಗೆ ಕುಡ್ಕೊಂಡು ಮಟನ್ ತಂದಿದ್ರು ಇವತ್ತು, ಮಟನ್ ಸಾರು ಮಾಡೋಕ್ಕೆ. ಅದನ್ನ ಮಟನ್ ತೊಳ್ಕೊಟ್ಟೆ. ಇವಾಗ ನಾನು ನಮ್ಮ ಅತ್ತೆ ಮಾಡೋ ಮಟನ್ ಸಾಂಬಾರು ರೆಸಿಪಿ ಶೇರ್ ಮಾಡ್ತೀನಿ. ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಇಲ್ಲಿ ಒಂದು 4 ಈರುಳ್ಳಿ ತೊಗೊಂಡಿದ್ದಾರೆ ಅನ್ಕೋತೀನಿ. ಮಟನ್ 2 kg ಇತ್ತು. ಒಂದು 4 ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದಷ್ಟನ್ನು ಹುರ್ಕೋಬೇಕು ನೀಟಾಗಿ. ಫ್ರೈ ಆದಮೇಲೆ ಇದಕ್ಕೆ ನಮ್ಮತ್ತೆ ಬೇರೆ ಸಾಂಬಾರು ಪೌಡ್ರ್ ಏನು ಹಾಕಲ್ಲ, ಮೆಣಸಿನ್ಕಾಯಿನ ಹಾಕ್ತಾರೆ. ಇಲ್ಲಿ 1 ಸ್ಪೂನ್ ಧನಿಯಾ ಪುಡಿಗೆ 3 ಮೆಣಸಿನ್ಕಾಯಿ ಲೆಕ್ಕದಲ್ಲಿ ತೊಗೋತಾರೆ. ಇವಾಗ 10 ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇರೋದಂತೆ ಈ ಸಾಂಬಾರಿಗೆ. ಸೊ 30 ಮೆಣಸಿನ್ಕಾಯಿ, 30 ಒಣಮೆಣ್ಸಿನ್ಕಾಯಿ ತೊಗೋತಾರೆ. 3 × 30 ಅಲ್ವಾ? ಅದಾದಮೇಲೆ ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ಅಂದರೆ ಕಲರ್ಗೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನ ತಣ್ಣಗಾಗಕ್ಕೆ ಇಟ್ಟಿದ್ದಾರೆ. ಈ ಕಡೆ ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ಮೊದಲೇ ಹಾಕ್ಕೊಂಡು, ಅಂದರೆ ನಾವು ಕಟ್ ಮಾಡಿ ಹಾಕೋತೀವಿ, ಹಂಗಾಗಿ ಅದನ್ನ ಹಾಕ್ಕೊಂಡು ತುರಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದು ಅರ್ಧ ಟೊಮೊಟೊ, ಸ್ವಲ್ಪ ಗಸಗಸೆ, ಕಡಲೆ ಮತ್ತು ನಾವು ಇಲ್ಲಿ ಏನು ಹುರಿದಿಟ್ಟಿದ್ವಿ ತಣ್ಣಗಾಗಕ್ಕೆ ಅದನ್ನು ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ರುಬ್ಕೋತಾ ಇದ್ದಾರೆ ನಮ್ಮತ್ತೆ. ಈ ಕಡೆ ಆಂಟಿ ಪಾತ್ರೆ ತೊಳಿತಾಯಿದ್ರು. ನಾನು ಮಟನ್ ತೊಳ್ಕೊಂಡು ಒಗ್ಗರಣೆಗೆ ಹಾಕಿದ್ದೀನಿ ಕುಕ್ಕರ್ಗೆ. ಏನೂ ಇಲ್ಲ, ಎಣ್ಣೆನೂ ಹಾಕೋಂಗಿಲ್ಲ ಕುಕ್ಕರ್ಗೆ. ನಾನು ಇಲ್ಲ ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಂಡಿಲ್ಲ. ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಕೋಬೇಕು. ಮಟನ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು ಹೆಚ್ಚಾಕೊಂಡು ಉಪ್ಪು ಹಾಕಿ ಅದನ್ನು ತಿರುವ್ಕೊಳ್ಬೇಕು. ನೀರು ಫುಲ್ಲು ಅದು ಮಟನಲ್ಲಿರೋದು ಹಿಂಗೋಗ್ಬಿಡ್ಬೇಕು. ಅದರಲ್ಲಿ ಒಂಚೂರು ಮಟನ್ನಲ್ಲಿ ನೀರೇ ಇರಬಾರ್ದು. ಆ ಥರ ಆದಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೋಬೇಕು. ಇಲ್ಲಿ ಮಸಾಲೆ ಜಾಸ್ತಿ ಆಗಿತ್ತು ಜಾರ್ಗೆ, ಅದಕ್ಕೆ 2 ಪಾತ್ರೆಗೆ ತೆಗೆದಿಟ್ಕೊಂಡಿದ್ದಾರೆ. 2 ಬ್ಯಾಚಲ್ಲಿ ರುಬ್ಕೊಂಡ್ರು ಮಸಾಲೆ ಹಾಕಿ ಕನ್ಸಿಸ್ಟೆನ್ಸಿ ನೀರು ಅಡ್ಜಸ್ಟ್ ಮಾಡಿಕೊಂಡು, ಉಪ್ಪು ಆಲ್ರೆಡಿ ಮಟನ್ಗೆ ಒಟ್ಟಿಗೆ ಹಾಕಿರ್ತಾರೆ, ಇನ್ನು ಸಾಂಬಾರ್ಗೆ ಏನು ಹಾಕಲ್ಲ, ಅದನ್ನು ಕುದಿಸ್ಕೋಬೇಕು. ಈ ಕಡೆ ಇದು ಮಣ್ಣೀಲಿ ತೊಗೊಬಂದಿದ್ರು. ಇದಕ್ಕೂ ಅಷ್ಟೇ ಸಿಂಪಲ್, ಏನೂ ಇಲ್ಲ. ಮಟನ್ ಸಾರು ಮಸಾಲೆ ತೆಗೆದು ಇದಕ್ಕೆ ಹಾಕ್ಕೋಬೇಕು. ಒಂದು 4 ಪೀಸ್ ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಉಪ್ಪು ಮತ್ತು ಇದು ಮುಳುಗೋ ಅಷ್ಟು ನೀರು ಹಾಕಿ ಕುದಿಸ್ಕೋಬೇಕು. ಇನ್ನು ಸಾಂಬಾರು ಆಗ್ತಾಯಿತ್ತು. ನಾನು ನನ್ನ ಮಗನ ಜೊತೆ ಸ್ವಲ್ಪ ನಿದ್ದೆ ಮಾಡೋಣ ಅಂತೇಳಿ ಮೇಲೆ ಹೋದೆ. ಆದರೆ ನಾನೇನು ಮಲ್ಕೊಳ್ಳಿಲ್ಲ. ಅಷ್ಟರಲ್ಲಿ ಅವನು ಎದ್ದೇ ಬಿಟ್ಟ. ಇನ್ನು ಅವನ್ನ ಕರ್ಕೊಂಡು ಕೆಳಗೆ ಬಂದೆ. ಅಷ್ಟರಲ್ಲಿ ಸಾಂಬಾರು, ಈ ಫ್ರೈ ಎಲ್ಲ ರೆಡಿಯಾಗಿತ್ತು. ಇದ್ರ ಜೊತೆಗೆ ಬಿಸಿ ಬಿಸಿ ಅನ್ನನೂ ಮಾಡಿದರು. ನನ್ನ ಮಗನಿಗೂ ಊಟ ಮಾಡಿಸಿ ನಾನು ಊಟ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.